ದಬ್ಬಾಳಿಕೆಗೆ ಟೋಲ್ನವರ ದಬ್ಬಾಳಿಕೆಗೆ ದಬ್ಬಾಳಿಕೆಗೆ ನಾನು ಹತ್ತಿಂದ ಟೋಲ್ ಕಟ್ಟಾಗಿದ್ದು ದೊಡ್ಡಗಾಡಿ ಫಾಸ್ಟ್ ಆಗಿದೆ. ಅಮೌಂಟು 80 ರೂಪಾಯಿ ಇತ್ತು. ರೀಚಾರ್ಜ್ ಮಾಡ್ತೀನಿ ಇರಿ ಅಂತ 2 ನಿಮಿಷ ಕಾಲಾವಕಾಶ ಕೊಡಿ ಅಂತ ಕೇಳಿದೆ. ಬಟ್ ಅವರು ಏನಕ್ಕೂ ಸ್ಪಂದಿಸ್ತಿಲ್ಲ. ಹಾಕಿ ಅಂತ ಚಿಂತನೆ ಮಾಡಿ ನನಗೆ ಅನ್ಯಾಯ ಮಾಡೋಕ್ಕೆ ಹೇಳ್ಕೊಂಡು ಅನ್ಯಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ ಲಾರಿ ಓಡಿಸ್ಕೊಂಡು ಬರುವಾಗ ಈ ರೀತಿ ದಬ್ಬಾಳಿಕೆ ಆದರೆ ಯಾರೂ ತಡೀಲಿಕ್ಕಾಗಲ್ಲ. ದಯವಿಟ್ಟು ಇದನ್ನು ನಾವು ಖಂಡಿಸ್ತೀವಿ. ಏನು ಅನ್ಯಾಯ ಆಗಿದೆ ಇದನ್ನು ನ್ಯಾಯ ಕೊಡಿಸ್ಬೇಕು ಸರ್ಕಾರ ಹೇಳ್ಕೊಡ್ತೀವಿ. ಒಂದು ವಿಚಾರ ತಿಳ್ಕೊಬೇಕಾದ್ರೆ ಯಾವುದೇ ಒಬ್ಬ ಚಾಲಕನು ಸಹ ವಿದ್ಯಾವಂತನಾಗಿರಲ್ಲ. ಸ್ವಲ್ಪ ವಿದ್ಯಾವಂತರೇ ಅತಿ ಹೆಚ್ಚು ಚಾಲಕರು ನಮ್ಮ ದೇಶದಲ್ಲಿ ಇದ್ದಾರೆ. ಅವಿದ್ಯಾವಂತರಾಗಿರೋದ್ರಿಂದ ಆ ಮೆಸೇಜಲ್ಲಿ ಆ ಫಾಸ್ಟ್ರ್ಯಾಗಲ್ಲಿ ದುಡ್ಡಿದೆಯೋ ಇಲ್ಲೋ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾಗಿ ಸಮಯದಲ್ಲಿ ಗೊತ್ತಾಗಲ್ಲ. ಆ ಒಂದು ವಿಚಾರದಲ್ಲಿ ಅದರ ಸಿಬ್ಬಂದಿ ವರ್ಗದವರು ಅದನ್ನು ತಿಳಿಸಿ ನಿನ್ನ ಇದು ಅಮೌಂಟ್ ಇಲ್ಲ ಅಪ್ಪ ಇದಕ್ಕೆ ಮತ್ತೆ ರೀಚಾರ್ಜ್ ಮಾಡೋ ಅಂತ ಹೇಳಿದ್ರೆ ಮಾಡ್ತಾರೆ. ಅದನ್ನು ಬಿಟ್ಟು ರಸ್ತೆಯಲ್ಲಿ ನಿಲ್ಲಿಸಿ ಚಾಲಕನ ಮೇಲೆ ಸಾಕಷ್ಟು ಮಾರಣಾಂತಿಕ ಹಲ್ಲೆಗಳನ್ನ ನಡೆದಿರೋಂಥದ್ದು ಇಡೀ ಭಾರತ ದೇಶದಲ್ಲಿ ಸಾಕಷ್ಟಿದೆ. ಇದು ತುಂಬ ಅಪರಾಧ. ಈ ಒಂದು ಕೆಲಸನ ಯಾವುದೇ ಟೋಲ್ ಸಿಬ್ಬಂದಿಗಳು ಮಾಡಬಾರ್ದು. ಸರ್ಕಾರ ಕೂಡಲೇ ಈ ಕಡೆ ಗಮನ ಹರಿಸಬೇಕು. ದಯವಿಟ್ಟು ಈ ಥರ ಗುಂಡಾವರ್ತನೆ ಮಾಡೋಂಥವ್ರ ಮೇಲೆ ದಯವಿಟ್ಟು ಕೇಸ್ಗಳನ್ನ ಮಾಡಿ ಈ ರೀತಿ ಮುಂದೆ ಆಗಬಾರ್ದಾಗೆ ತಡಿಬೇಕಾಗುತ್ತೆ. ಯಾಕೆಂದರೆ ಈ ಅಮಾಯಕ ಚಾಲಕರ ಮೇಲೆ ದಿನನಿತ್ಯ ಈ ಥರ ದೌರ್ಜನ್ಯಗಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ತಿಂಗಳಾನ್ಗಟ್ಟಲೆ ಊರು ದೇಶ ಎಲ್ಲ ಬಿಟ್ಟು ಮನೆ ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದಿರ್ತಾರೆ. ಅಂಥವ್ರ ಮೇಲೆ ದಿನನಿತ್ಯ ಹಲ್ಲೆ ನಡೆಸೋಂಥದ್ದು ತುಂಬ ಅಕ್ಷಮ್ಯ ಅಪರಾಧ. ಇದನ್ನು ದಯವಿಟ್ಟು ಖಂಡಿಸಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರ್ದಂಗೆ ಮತ್ತು ಏನು ನಿನ್ನೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು. ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಮ್ಮ ಎಲ್ಲರ ಆಗ್ರಹ ಆಗಿರ್ತದೆ. ದಯವಿಟ್ಟು ಇಲ್ಲಿಗೆ ಯಾರು ಜಿಲ್ಲಾ ಅಧಿಕಾರಿಗಳಿರ್ತಾರೆ ಅವರು ದಯವಿಟ್ಟು ಈ ಸ್ಥಳಕ್ಕೆ ಆಗಮಿಸಬೇಕು. ಆ ನಂತರ ನಾವು ಇಲ್ಲಿ ಪ್ರತಿಭಟನೆಯನ್ನು ಕೈಬಿಡ್ತೇವೆ. ಇಲ್ಲ ಅಂದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಲಾರಿ ಚಾಲಕರು ಮಾಲೀಕರೆಲ್ಲ ಸೇರಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನಾವು ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ಧನ್ಯವಾದಗಳು. KN-Hundi ಟೋಲ್ ಕಡ್ಕೊಳ ಹತ್ರ ಬರ್ತಕ್ಕಂಥ ಟೋಲಲ್ಲಿ ಲಾರಿ ಚಾಲಕರ ಮೇಲೆ ಟೋಲ್ ಸಿಬ್ಬಂದಿಗಳು ಗುಂಡಾವರ್ತನೆ ಮಾಡಿದ್ದಾರೆ. ಅವ್ರಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೆಟ್ಟ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಮತ್ತು ಹಲ್ಲೆ ಮಾಡೋಕ್ಕೂ ಪ್ರಯತ್ನ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ಬಿಟ್ಟು ಇವತ್ತು ಬೆಳಿಗ್ಗೆ ಲಾರಿ ಚಾಲಕರ ಸಂಘದ ಮಾಲೀಕರು ಹಾಗೂ ಡ್ರೈವರ್ಗಳ ಚಾಲಕರ ಸಂಘದಿಂದ ಮತ್ತು ಕನ್ನಡ ಹೋರಾಟಗಾರರು ಕೂಡ ಬಂದು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಕೂಡಲೇ ಯಾರು ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಬೈದಿದ್ದಾನೆ ಅವನ್ನ ಬಂಧನ ಮಾಡಬೇಕು ಮತ್ತು ಇಲ್ಲಿಂದ ಕೆಲಸದಿಂದ ಅವನ್ನ ತೆಗೆದಾಕಬೇಕು ಅಂತ ಈ ಮೂಲಕ ನಾವು ಕನ್ನಡ ಕ್ರಾಂತಿ ದಳದಿಂದ ಒತ್ತಾಯ ಮಾಡ್ತಾ ಇದ್ದೀವಿ.